ಹನಿ ಟ್ರ್ಯಾಪ್ ಪ್ರಕರಣ ಈಗ ಹೈಕಮಾಂಡ್ ಅಂಗಳಕ್ಕೆ ತಲುಪಾಗಿದೆಯಾ? ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೊಟ್ಟಿರುವ ಸೆನ್ಸಿಟಿವ್ ಮಾಹಿತಿ ಏನೇನು? ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಎಂಬ ಮಾಹಿತಿಯನ್ನ ಸತೀಶ್ ಜಾರಕಿಹೊಳಿ ದಿಲ್ಲಿ ವರಿಷ್ಠರಿಗೆ ಹೇಳಿದ್ದಾರಾ? ಸತೀಶ್ ಜಾರಕಿಹೊಳಿ ಹಾಗೂ ಕುಮಾರಸ್ವಾಮಿ ದಿಲ್ಲಿಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿ ನಡೆಸಿರುವ ಮಾತುಕತೆ ಏನು? ಹನಿ ಟ್ರ್ಯಾಪ್ ವಿರುದ್ಧ ಏನು ಮಾಡಬೇಕು ಅನ್ನೋದನ್ನೇ ಚರ್ಚಿಸಿದ್ರ ಎಚ್ಡಿಕೆ ಹಾಗೂ ಜಾರಕಿಹೊಳಿ? ರಾಜ್ಯ ರಾಜಕೀಯದಲ್ಲಿ ತೀವ್ರ ಕೋಲಾಹಲ ಎಬ್ಬಿಸಿರುವ ಹನಿ ಟ್ರ್ಯಾಪ್ ಪ್ರಕರಣ ಈಗ ದಿಲ್ಲಿ ಅಂಗಳ ಮುಟ್ಟಿದೆ. ಈ ಪ್ರಕರಣದಿಂದ ಕಾಂಗ್ರೆಸ್ಗೆ ರಾಷ್ಟ್ರಮಟ್ಟದಲ್ಲಿ ತೀವ್ರ ಮುಜುಗರವಾಗಿದೆ ಅಂತ ಈಗಾಗಲೇ ಹೈಕಮಾಂಡ್ ಅಸಮಾಧಾನಗೊಂಡಿರುವಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ನಾಯಕರಿಗೆ ಈ ಸಂಬಂಧ ದೂರು ನೀಡಿದ್ದಾರೆ ಅನ್ನೋ ವರದಿಗಳಿವೆ. ಪ್ರಕರಣದಿಂದ ಕಾಂಗ್ರೆಸ್ ಇಮೇಜ್ಗೆ ಧಕ್ಕೆಯಾಗ್ತಿದೆ ಅನ್ನೋ ವಿಚಾರವನ್ನ ಅವರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗಿದೆ. ಒಂದ್ ಕಡೆ ತಮ್ಮನ್ನ ಹನಿ ಟ್ರ್ಯಾಪ್ಗೆ ಬೀಳಿಸುವ ಯತ್ನ ನಡೆದಿದೆ ಅಂತ ಸಚಿವ ರಾಜಣ್ಣ, ಗೃಹ ಸಚಿವ ಪರಮೇಶ್ವರ್ ಅವರಿಗೆ ದೂರು ನೀಡಿದ್ದಾರೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ದೆಹಲಿ ನಾಯಕರ ಮುಂದೆ ಹೋಗಿ ಕೂತಿರೋದು ಇಡೀ ಪ್ರಕರಣ ಹನಿ ಟ್ರ್ಯಾಪ್ ಹಿಂದೆ ಇದ್ದಾರೆ ಎನ್ನಲಾಗುವ ರಾಜ್ಯದ ಪ್ರಭಾವಿ ರಾಜಕಾರಣಿಯನ್ನ ಸರಿಯಾಗಿಯೇ ಹಿಡಿದು ಹಾಕುವಂತೆ ಕಾಣ್ತಿದೆ. ಕಳೆದ ವಾರ ಸತೀಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ದಂಧೆ ಬಗ್ಗೆ ಮಾತಾಡಿದ್ರು. ಬಹಳ ವರ್ಷಗಳಿಂದ ಎದುರಾಳಿಗಳನ್ನ ಸಿಕ್ಕಾಕ್ಸುವ ರಾಜಕೀಯ ದುರುದ್ದೇಶದಿಂದ ಹನಿ ಟ್ರ್ಯಾಪ್ ದಂಧೆ ನಡೀತಿದೆ ಅಂತ ಅವರು ಆರೋಪಿಸಿದ್ರು. ಇದರಲ್ಲಿ ನಮ್ಮವರಷ್ಟೇ ಅಲ್ಲ, ಬೇರೆ ಪಕ್ಷದ ನಾಯಕರು ಕೂಡ ಇದ್ದಾರೆ ಅಂತ ಹೇಳಿದ್ರು. ಇದಕ್ಕೆ ಕಡಿವಾಣ ಬೀಳಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಪ್ರಕರಣದ ಹಿಂದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರೊಬ್ಬರು ಇದ್ದಾರೆ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಿರುವಾಗಲೇ ಈಗ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿಯಾಗಿ ದೂರು ಸಲ್ಲಿಸಿರುವುದು ಮಹತ್ವ ಪಡೆದಿದೆ. ಈ ವೇಳೆ ಸತೀಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಹಿಂದಿರುವ ಆ ನಾಯಕರ ಹೆಸರನ್ನೂ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ನಿಜಕ್ಕೂ ಸತೀಶ್ ಜಾರಕಿಹೊಳಿ ಆ ನಾಯಕನ ಹೆಸರು ಹೇಳಿದ್ರ? ಅದೇ ನಿಜವಾಗಿದ್ದಲ್ಲಿ ಮುಂದಿನ ಪರಿಣಾಮಗಳು ಏನಿರ್ಲಿವೆ ಅನ್ನೋದು ತೀವ್ರ ಸಂಚಲನ ಮೂಡಿಸಿದೆ. ಸತೀಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಸಂಚಿನ ರೂವಾರಿಯ ಹೆಸರು ಹೇಳಿದ್ದೇ ಆದಲ್ಲಿ ಚೆಂಡು ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಇದ್ದಂತಾಗತ್ತೆ. ಹೈಕಮಾಂಡ್ ಆ ನಾಯಕನ ವಿರುದ್ಧ ಶಿಸ್ತು ಕ್ರಮ ಜರುಗಿಸತ್ತಾ ಅನ್ನೋ ಪ್ರಶ್ನೆಯೂ ಎದ್ದಿದೆ. ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡಿದಾಗಲೇ ಎಲ್ಲರ ಕಣ್ಣುಗಳು ಒಬ್ಬ ನಾಯಕನ ಕಡೆ ತಿರುಗಿದ್ವು. ಮತ್ತೊಂದು ಕಡೆ ಸದನದಲ್ಲಿ ರಾಜಣ್ಣ ಪ್ರಸ್ತಾಪ ಮಾಡಿದ್ದು ಸರಿಯಲ್ಲ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಯಿತು ಎಂಬ ಮಾತುಗಳು ಕೇಳಿ ಬಂದಿದ್ವು. ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ರಾಜಣ್ಣ ಬೆನ್ನಿಗೆ ನಿಂತು ಸಮರ್ಥಿಸಿಕೊಂಡಿದ್ರು. ಹೀಗಿರುವಾಗಲೇ ಅವರು ದೆಹಲಿಗೆ ತೆರಳಿ ಕೆಸಿ ವೇಣುಗೋಪಾಲ್ ಜೊತೆ ಸುದೀರ್ಘವಾಗಿ ಈ ಕೇಸ್ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಅವರು ಹೇಳಿರೋದ್ರಲ್ಲಿ ಮುಖ್ಯವಾಗಿ ಹನಿ ಟ್ರ್ಯಾಪ್ ಹಿಂದೆ ಕಾಂಗ್ರೆಸ್ ಪ್ರಭಾವಿಗಳಿದ್ದಾರೆ ಅನ್ನೋದು ಒಂದಾದ್ರೆ, ದಲಿತ ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡಲಾಗ್ತಿದೆ ಅನ್ನೋದು ಮತ್ತೊಂದು ಅಂಶ. ಒಂದ್ ಕಡೆ ಈ ಬೆಳವಣಿಗೆ ಆಗಿರುವಾಗಲೇ ಮತ್ತೊಂದು ಕಡೆ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಎಂಬ ಸುದ್ದಿ ಮತ್ತಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಮಂಗಳವಾರ ರಾತ್ರಿ ಕುಮಾರಸ್ವಾಮಿ ದೆಹಲಿ ನಿವಾಸದಲ್ಲಿ ಸಭೆ ನಡೆದಿದೆ ಎನ್ನಲಾಗಿದೆ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರಿಗಾಗಿನೇ ಅವರು ಡಿನ್ನರ್ ಆಯೋಜನೆ ಮಾಡಿದ್ರು ಅಂತ ಹೇಳಲಾಗಿದೆ. ಇದು ಹನಿ ಟ್ರ್ಯಾಪ್ ಹಿಂದಿರುವ ನಾಯಕನ ವಿರುದ್ಧದ ರಣತಂತ್ರನ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಆ ನಾಯಕನ ವಿರುದ್ಧದ ರಾಜಕೀಯ ಹೋರಾಟಕ್ಕಾಗಿ ಇದು ಪಕ್ಷಾತೀತ ಒಗ್ಗಟ್ಟನ್ನ ಸೂಚಿಸತ್ತಾ ಅನ್ನೋ ಕುತೂಹಲವೂ ಮೂಡಿದೆ. ಈಗಾಗಲೇ ಹಲವು ಆಯಾಮಗಳಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಚರ್ಚೆಯಾಗ್ತಿದೆ. ರಾಜ್ಯದಲ್ಲಿನ ಕಾಂಗ್ರೆಸ್ ಬಣ ರಾಜಕೀಯದ ಹಿನ್ನೆಲೆಯಲ್ಲೂ ಅದನ್ನ ವ್ಯಾಖ್ಯಾನಿಸಲಾಗ್ತಾ ಇದೆ. ಇದೆಲ್ಲ ನಡೀತಿರುವಾಗಲೇ ದೆಹಲಿಯಲ್ಲಿನ ಬೆಳವಣಿಗೆಗಳು ತೀರಾ ಮಹತ್ವದ್ದಾಗಿದೆ. ಬಹುದೀರ್ಘ ಸಮಯದಿಂದ ನಡೀತಾ ಇದ್ದ ಸಂಘರ್ಷವೊಂದು ಬಹಳ ದೊಡ್ಡ ರಾಜಕೀಯ ಬಲಿ ಪಡೆಯೋದ್ರೊಂದಿಗೆ ಕೊನೆಯಾಗಲಿದೆಯಾ ಅನ್ನೋ ಕುತೂಹಲಕ್ಕೂ ಇವೆಲ್ಲ ಬೆಳವಣಿಗೆಗಳು ಎಡೆ ಮಾಡಿಕೊಟ್ಟಿವೆ. ಈ ಹನಿ ಟ್ರ್ಯಾಪ್ ಹಗರಣಕ್ಕೆ ಕಾಂಗ್ರೆಸ್ ಸರ್ಕಾರ ತೆರಬೇಕಾದ ಬೆಲೆ ಏನು ಅನ್ನೋದು ಈಗ ಎಲ್ಲದಕ್ಕಿಂತ ಮುಖ್ಯ ಪ್ರಶ್ನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.